ಹಾಯ್, ನೀವು ನಿಮ್ಮ ಹತ್ರ ಇರೋ ಫೋಟೋಸ್ ಮತ್ತು ಫೈಲ್ಸ್ನ ಹೈಡ್ ಮಾಡಿ ಇಡೋದಕ್ಕೆ ಈ ರೀತಿ ಕ್ಯಾಲ್ಕುಲೇಟರ್ ಆ್ಯಪ್ ಲಾಕ್ನ ಯೂಸ್ ಮಾಡ್ತೀರಾ? ಹಾಗಾದರೆ ಇದನ್ನು ಕೇಳಿ. ಈ ಕ್ಯಾಲ್ಕುಲೇಟರ್ ಆ್ಯಪ್ ಲಾಕ್ನ ಬಗ್ಗೆ ಈಗ ಎಲ್ರಿಗೂ ಗೊತ್ತಿದೆ ಮತ್ತು ಇದು ಈಗ ಮೊದಲಿನ ಥರ ಸೀಕ್ರೆಟ್ ಆಗಿ ಉಳಿದಿಲ್ಲ. ಈ ಕ್ಯಾಲ್ಕುಲೇಟರ್ ಆ್ಯಪ್ ಲಾಕ್ನ ನಿಮ್ಮ ಮೊಬೈಲಲ್ಲಿ ನೋಡಿದ ಮೇಲೆ ಯಾರು ಬೇಕಾದರೂ ಹೇಳ್ತಾರೆ ಈ ಆ್ಯಪ್ನಲ್ಲಿ ನೀವೇನೋ ಹೈಡ್ ಮಾಡಿ ಇಟ್ಟಿದ್ದೀರಾ ಅಂತ. ಹಾಗಾಗಿ ನೀವು ನಾನು ಹೇಳೋ ಈ ಹೊಸ ಸೀಕ್ರೆಟ್ ಆ್ಯಪ್ನ ಯೂಸ್ ಮಾಡಿ. ಈ ಆ್ಯಪ್ ನೋಡೋದಕ್ಕೆ ಒಂದು ನಾರ್ಮಲ್ ಕ್ಲಾಕ್ ಆ್ಯಪ್ ಥರ ಇರುತ್ತೆ, ಹಾಗಾಗಿ ಯಾರಿಗೂ ಡೌಟ್ ಕೂಡ ಬರುವುದಿಲ್ಲ. ಆ್ಯಪ್ನಿಂದ ಫೋಟೋಸ್ ಮತ್ತು ಫೈಲ್ಸ್ನ ಹೈಡ್ ಮಾಡಿ ಇಡೋದ್ರ ಜೊತೆಗೆ ಉಳಿದ ಆ್ಯಪ್ಗಳಿಗೆ ನೀವು ಲಾಕ್ ಕೂಡ ಹಾಕ್ಬೋದು. ಮತ್ತು ಈ ಆ್ಯಪ್ನ ಐಕಾನ್ ಮತ್ತು ನೇಮ್ ಕೂಡ ಚೇಂಜ್ ಮಾಡ್ಬೋದು. ಈ ಆ್ಯಪ್ನ ಹೇಗೆ ಡೌನ್ಲೋಡ್ ಮಾಡಿ ಯೂಸ್ ಮಾಡಬೇಕು ಎಂದು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಆ್ಯಪ್ನ ಇನ್ಸ್ಟಾಲ್ ಮಾಡಿ ಓಪನ್ ಮಾಡಿ, ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ನಂತರ ಇಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ ಒಂದು ಟೈಮ್ನ ಸೆಟ್ ಮಾಡಿ. ಇದೇ ನಿಮ್ಮ ಲಾಕ್ ಪಾಸ್ವರ್ಡ್ ಆಗಿರುತ್ತೆ. ನಾನು ಇಲ್ಲಿ 0110 ಅಂದರೆ 1 ಗಂಟೆ 10 ನಿಮಿಷನ ಸೆಟ್ ಮಾಡ್ತೀನಿ. ಪಾಸ್ವರ್ಡ್ ಸೆಟ್ ಮಾಡಿದ ಮೇಲೆ ಸೆಂಟರ್ನಲ್ಲಿ ಕ್ಲಿಕ್ ಮಾಡಿ, ಆ್ಯಪ್ ಓಪನ್ ಆಗುತ್ತೆ. ಇಲ್ಲಿ ಅಲೋ ಕೊಡಿ. ಇಲ್ಲಿ ನಾವು ಫೋಟೋಸ್, ವಿಡಿಯೋಸ್, ಆಡಿಯೋಸ್ ಮತ್ತು ಫೈಲ್ಸ್ನ ಅಪ್ಲೋಡ್ ಮಾಡ್ಬೋದು. ಅಪ್ಲೋಡ್ ಮಾಡೋದಕ್ಕೆ ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಫೋಟೋಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ ನಮಗೆ ಒಂದು ಹೊಸ ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ನಾವು ಕ್ಲಿಕ್ ಮಾಡಿದರೆ ನಾವು ಅಪ್ಲೋಡ್ ಮಾಡಿರೋ ಇಮೇಜ್ ಹೊರಗಡೆ ಗ್ಯಾಲರಿಯಿಂದ ಡಿಲೀಟ್ ಆಗುತ್ತೆ. ಅಥವಾ ನಾವು ಇಲ್ಲಿ ಕ್ಲಿಕ್ ಮಾಡಿ ಕ್ಯಾನ್ಸಲ್ ಮಾಡಿದರೆ ಈ ಇಮೇಜ್ 2 ಕಡೆ ಇರುತ್ತೆ. ಇಲ್ಲಿ ನಾವು ಹೋಮ್ ಸ್ಕ್ರೀನ್ಗೆ ಬಂದರೆ ನಮಗೆ 2 ಕಡೆ ಸೆಟ್ಟಿಂಗ್ ಐಕಾನ್ ಕಾಣುತ್ತೆ. ಈ 2 ಐಕಾನ್ ಕೂಡ ಒಂದೇ ಕೆಲಸ ಮಾಡುತ್ತೆ. ಆದರೆ ನಾವು ಯಾವ್ದು ಬೇಕಾದ ಐಕಾನ್ನ ಸೆಲೆಕ್ಟ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನಮಗೆ ಹಲವು ರೀತಿಯಾದ ಆಪ್ಷನ್ಗಳು ಓಪನ್ ಆಗುತ್ತವೆ. ಮೊದಲನೇ ಆಪ್ಷನಿಂದ ನಾವು ಪಾಸ್ವರ್ಡ್ನ ಚೇಂಜ್ ಮಾಡ್ಬೋದು. ನಾನು ಇಲ್ಲಿ ಪಾಸ್ವರ್ಡ್ನ ಚೇಂಜ್ ಮಾಡಿ 0210 ಅಂದರೆ 2 ಗಂಟೆ 10 ನಿಮಿಷನ ಸೆಟ್ ಮಾಡ್ತೀನಿ. ಎರಡನೇ ಆಪ್ಷನಿಂದ ನಾವು ಈ ಆ್ಯಪ್ನ ನಾವು ನಮ್ಮ ಫಿಂಗರ್ ಪ್ರಿಂಟಿಂದ ಅನ್ಲಾಕ್ ಮಾಡ್ಬೋದು. ಮೂರನೇ ಆಪ್ಷನಿಂದ ನಾವು ಒಂದು ಫೇಕ್ ಲಾಕ್ನ ಸೆಟ್ ಮಾಡ್ಬೋದು. ಈ ಫೇಕ್ ಲಾಕ್ಗೆ ಡಿಕಾಯ್ ವಾಲೆಟ್ ಅಂತ ಹೇಳ್ತಾರೆ. ಇದನ್ನು ಸೆಟ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಕ್ಲಿಕ್ ಮಾಡಿ, ನಂತರ ಎನೇಬಲ್ ಮೇಲೆ ಕ್ಲಿಕ್ ಮಾಡಿ ಪಾಸ್ವರ್ಡ್ನ ಸೆಟ್ ಮಾಡಿ. ನಾನು ಇಲ್ಲಿ 0005 ಮಾಡ್ತೀನಿ. ನಾಲ್ಕನೇ ಆಪ್ಷನಿಂದ ನಾವು ಏನಾದರೂ ಪಾಸ್ವರ್ಡ್ನ ಬರ್ತಾರೆ ಅದನ್ನು ರಿಕ್ವೈರಿ ಮಾಡೋದಕ್ಕೆ ಒಂದು ಕ್ವಶನ್ಗೆ ಆನ್ಸರ್ ಮತ್ತು ಒಂದು ಇಮೇಲ್ ಐ ಡಿನ ಹಾಕಬೇಕಾಗುತ್ತೆ. ಇಲ್ಲಿ ನಾನು ಆನ್ಸರ್ನ ಟೆಕ್ ಅಂತ ಮತ್ತು ಇಮೇಲ್ ಐ ಡಿನ ಟೈಪ್ ಕೂಡ ಮಾಡ್ಬೋದು. ಅಥವಾ ಇಲ್ಲಿ ಕೆಳಗಡೆ ಕ್ಲಿಕ್ ಮಾಡಿದರೆ ಇದು ನಮ್ಮ ಮೊಬೈಲ್ನಲ್ಲಿರೋ ಇಮೇಲ್ ಐ ಡಿನ ತೋರಿಸುತ್ತೆ. ಇಲ್ಲಿ ನಾವು ಸೆಲೆಕ್ಟ್ ಮಾಡಿ ಓಕೆ ಮಾಡಿದರೆ ಅದು ಆಟೋಮೆಟಿಕ್ಕಾಗಿ ತೆಗೆದುಕೊಳ್ಳುತ್ತೆ. ನಂತರ ಇಲ್ಲಿ ಕ್ಲಿಕ್ ಮಾಡಿ, ನಂತರ ಬ್ಯಾಕ್ ಬನ್ನಿ. ಐದನೇ ಆಪ್ಷನ್ನಿಂದ ನಮ್ಮ ಮೊಬೈಲ್ನ ಸ್ಕ್ರೀನ್ ಕೆಳಗೆ ಮಾಡಿದರೆ ಮೊಬೈಲ್ನ ಟೇಬಲ್ ಮೇಲೆ ಹಾಗೂ ಎಲ್ಲಿಯಾದರೂ ಕ್ಲಿಪ್ ಡೌನ್ ಮಾಡಿ ಇಟ್ಟಾಗ ಅಥವಾ ನಮ್ಮ ಕಡೆ ಇದನ್ನು ಮೊಬೈಲ್ನ ಉಲ್ಟಾ ಇಟ್ಟಾಗ ಅಂತ ಹೇಳ್ತೇವಲ್ಲ, ಹಾಗೆ ಇಟ್ಟರೆ ಮೊಬೈಲ್ ಈ ಆ್ಯಪ್ಸ್ ಸಡನ್ನಾಗಿ ಕ್ಲೋಸ್ ಆಗುತ್ತೆ. ಇಲ್ಲಿ ನಾನು ನನ್ನ ಮೊಬೈಲ್ನ ಫ್ಲಿಪ್ ಡೌನ್ ಮಾಡಿದಾಗ ಇದು ಸಡನ್ನಾಗಿ ಕ್ಲೋಸ್ ಆಗ್ತಾಯಿದೆ, ನೀವು ನೋಡ್ಬೋದು. ಆ್ಯಪ್ನ ಓಪನ್ ಮಾಡಿ, ಇಲ್ಲಿ ನಾನು ಫೇಕ್ ಪಾಸ್ವರ್ಡ್ನ ಸೆಟ್ ಮಾಡಿದ್ವಲ್ವ ಅದನ್ನು ಹಾಕ್ತೀನಿ. ಇಲ್ಲಿ ನಮಗೆ ಡಿಕಾಯ್ ವಾಲೆಟ್ ಓಪನ್ ಆಗಿದೆ ನೋಡ್ಬೋದು. ಇಲ್ಲಿ ನಮಗೆ ಎಲ್ಲವೂ ಒರಿಜಿನಲ್ ರೀತಿಯೇ ಕಾಣುತ್ತೆ, ಆದರೆ ಇಲ್ಲಿ ನಮಗೆ ಸೆಟ್ಟಿಂಗ್ ಆಪ್ಷನ್ ಕಾಣೋದಿಲ್ಲ. ಈಗ ಬ್ಯಾಕ್ ಮನಿ ಕ್ಲೋಸ್ ಮಾಡಿ ನಾನು ಒರಿಜಿನಲ್ ವಾಲೆಟ್ನ ಓಪನ್ ಮಾಡ್ತೀನಿ. ಈ 6ನೇ ಆಪ್ಷನಿಂದ ನಾವು ಈ ಆ್ಯಪ್ನ ಯಾರಾದರೂ ಓಪನ್ ಮಾಡೋಕ್ಕೆ ಟ್ರೈ ಮಾಡಿದರೆ ಟೈಮ್ ಸಮೇತ ಅವರ ಫೋಟೋನ ಕ್ಯಾಪ್ಚರ್ ಮಾಡೋ ಹಾಗೆ ಮಾಡ್ಬೋದು. ಇದನ್ನು ಮಾಡೋಕ್ಕೆ ಇಲ್ಲಿ ಕ್ಲಿಕ್ ಮಾಡಿ, ಅಲೋ ಕೊಡಿ. ಸೆಟ್ಟಿಂಗ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಸೆಟರ್ ಸೌಂಡ್ನ ಆಫ್ ಮಾಡಿ, ಏಕೆಂದರೆ ಇದು ಫೋಟೋನ ಕ್ಯಾಪ್ಚರ್ ಮಾಡುವಾಗ ಸೌಂಡ್ ಆಗುತ್ತೆ. ಅದಕ್ಕಾಗಿ ಇದನ್ನು ಆಫ್ ಮಾಡಿ ಮತ್ತು ಇಲ್ಲಿ ಇನ್ಕರೆಕ್ಟ್ ಕೋಡ್ ಮೇಲೆ ಕ್ಲಿಕ್ ಮಾಡಿ. ಎಷ್ಟು ರಾಂಗ್ ಪಾಸ್ವರ್ಡ್ ಆದಮೇಲೆ ಫೋಟೋ ತೆಗಿಬೇಕಲ್ವ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ 1 ಅಂತ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ನಾನು ಈ ಆ್ಯಪ್ನ ಕ್ಲೋಸ್ ಮಾಡಿ ಮತ್ತೆ ಓಪನ್ ಮಾಡಿ ರಾಂಗ್ ಪಾಸ್ವರ್ಡ್ ಹಾಕ್ತೀನಿ. ಇಲ್ಲಿ ಇದು ನಮ್ಮ ಫೋಟೋನ ಕ್ಯಾಪ್ಚರ್ ಮಾಡುತ್ತೆ ನೋಡ್ಬೋದು. ಇದು ಇಲ್ಲಿ ಸೇವ್ ಆಗಿದೆ. ಈ ಆಪ್ಷನಿಂದ ನಾವು ಆ್ಯಪ್ ಲಾಕ್ ಥೀಮ್ನ ಸೆಲೆಕ್ಟ್ ಮಾಡ್ಕೋಬೋದು ಹಾಗೂ ಈ ಆಪ್ಷನಿಂದ ಆ್ಯಪ್ ಲಾಕ್ನ ಬ್ಯಾಕ್ಗ್ರೌಂಡ್ನ ಸೆಲೆಕ್ಟ್ ಮಾಡ್ಕೋಬೋದು. ಮತ್ತು ಈ ಐಕಾನ್ದಿಂದ ನಾವು ನಮ್ಮ ಮೊಬೈಲ್ನಲ್ಲಿರೋ ಇಮೇಜ್ನ ಕೂಡ ಬ್ಯಾಕ್ಗ್ರೌಂಡ್ ಆಗಿ ಸೆಟ್ ಮಾಡ್ಕೋಬೋದು. ಈ ಆಪ್ಷನಿಂದ ನಾವು ಒಂದು ಬ್ಯಾಕಪ್ ಪ್ಯಾಟರ್ನ್ನ ಸೆಟ್ ಮಾಡ್ಕೋಬೋದು. ಮತ್ತು ಈ ಆ್ಯಪ್ನಿಂದ ನಾವು ಟೆಂಪರರಿಯಾಗಿ ಆ್ಯಪ್ ಲಾಕ್ನ ಡಿಸೇಬಲ್ ಮಾಡಬಹುದು. ಹಾಗೂ ಈ ಆಪ್ಷನಿಂದ ಕೀಪ್ಯಾಡ್ ಸೌಂಡ್ನ ಚೇಂಜ್ ಮಾಡ್ಬೋದು. ಈ ಆಪ್ಷನ್ ಆನ್ ಮಾಡಿದರೆ ಮೊಬೈಲ್ ವೈಬ್ರೇಟ್ ಆಗುತ್ತೆ. ಇಲ್ಲಿ ಕೆಳಗೆ ಕಸ್ಟಮೈಸ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಸೌಂಡ್ ಆನ್ ಮತ್ತು ಆಫ್ ಮಾಡ್ಬೋದು. ಇಲ್ಲಿ ಸ್ಕ್ರೀನ್ಶಾಟ್ ತೆಗೆಯೋದನ್ನು ಅಲೋ ಅಥವಾ ಡೆನೈ ಕೂಡ ಮಾಡ್ಬೋದು ಆನ್ ಆಫ್ ಮುಖಾಂತರ. ಇಲ್ಲಿ ಕೆಳಗಡೆ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇದೇ ಮೇನ್ ಆಪ್ಷನ್. ಈ ಆಪ್ಷನಿಂದ ನಾವು ಆ್ಯಪ್ ಐಕಾನ್ ಮತ್ತು ನೇಮ್ನ ಚೇಂಜ್ ಮಾಡ್ಬೋದು. ಇಲ್ಲಿ ನಾನು ಕ್ಲಾಕ್ ಆ್ಯಪ್ದಿಂದ ಮ್ಯೂಸಿಕ್ ಆ್ಯಪ್ ಆಗಿ ಚೇಂಜ್ ಮಾಡ್ತಾ ಇದ್ದೀನಿ ನೋಡಿ. ಈ ಆ್ಯಪ್ ಕ್ಲಾಕ್ದಿಂದ ಮ್ಯೂಸಿಕ್ ಆ್ಯಪ್ ಆಗಿ ಕನ್ವರ್ಟ್ ಆಗಿದೆ. ಮತ್ತು ಈ ಆ್ಯಪ್ನ ಹೋಮ್ ಸ್ಕ್ರೀನ್ಗೆ ಬನ್ನಿ. ಇಲ್ಲಿ ನಮಗೆ ಆ್ಯಪ್ ಲಾಕ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಕ್ಲಿಕ್ ಮಾಡಿ ಕ್ಲಾಕ್ ಆ್ಯಪ್ಗೆ ಪರ್ಮಿಷನ್ನ ಅಲೋ ಕೊಡಿ. ಹಾಗೂ ಇಲ್ಲಿಯೂ ಸಹ ಕ್ಲಿಕ್ ಮಾಡಿ ಅಲೋ ಮಾಡಿ. ಇಲ್ಲಿ ನಮಗೆ ನಮ್ಮ ಪಾಸ್ವರ್ಡ್ನ ತೋರಿಸುತ್ತೆ. ಇದು ನಾವು ಆ್ಯಪ್ಗೆ ಸೆಟ್ ಮಾಡಿದ ಪಾಸ್ವರ್ಡೇ ಆಗಿದೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ನಾನು ಇಲ್ಲಿ ವಾಟ್ಸಪ್ಗೆ ಲಾಕ್ ಹಾಕ್ತೀನಿ. ನಾನೇನಾದರೂ ಈಗ ವಾಟ್ಸಪ್ನ ಓಪನ್ ಮಾಡಬೇಕಂದ್ರೆ ನಾನು ಈಗ ಪಾಸ್ವರ್ಡ್ ಹಾಕಿ ಓಪನ್ ಮಾಡಬೇಕು.
ಇಲ್ಲಿ ನಾನು ಮೇನ್ ಪಾಸ್ವರ್ಡ್ ಕೂಡ ಯೂಸ್ ಮಾಡ್ಬೋದು ಅಥವಾ ಬ್ಯಾಕಪ್ ಪಾಸ್ವರ್ಡ್ ಕೂಡ ಯೂಸ್ ಮಾಡ್ಬೋದು. ಇಲ್ಲಿ ಏನಾದರೂ ನಾನು ತಪ್ಪಾಗಿ ಪಾಸ್ವರ್ಡ್ ಹಾಕಿದರೆ ಇಲ್ಲೂ ಸಹ ನಮ್ಮ ಫೋಟೋನ ಕ್ಯಾಪ್ಚರ್ ಮಾಡುತ್ತೆ. ಥರ ಈ ಆ್ಯಪ್ನ ಹೋಮ್ ಸ್ಕ್ರೀನ್ಗೆ ಬನ್ನಿ. ಇಲ್ಲಿ ನಮಗೆ ಬ್ರೌಸರ್ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇಲ್ಲಿ ನಾವು ಏನು ಬೇಕಾದ್ರೂ ಸರ್ಚ್ ಮಾಡಿ ನೋಡ್ಬೋದು. ಇಲ್ಲಿ ಯಾವುದೇ ಸರ್ಚ್ ಹಿಸ್ಟ್ರಿ ಸೇವ್ ಆಗೋದಿಲ್ಲ. ಇದು ಈ ಆ್ಯಪ್ನಲ್ಲಿರೋ ಮಾಹಿತಿ. ಈ ವಿಡಿಯೋದಲ್ಲಿ ಹೇರೋ ಈ ಆ್ಯಪ್ನ ಡೌನ್ಲೋಡ್ ಮಾಡೋದಕ್ಕೆ ಇಲ್ಲಿ ಕಾಣ್ತಾ ಇರೋ QR ಕೋಡ್ನ ಸ್ಕ್ಯಾನ್ ಮಾಡಿ ಅಥವಾ ಸ್ಕ್ರೀನ್ಶಾಟ್ ತೆಗೆದುಕೊಂಡು QR ಕೋಡ್ ಆ್ಯಪ್ನಲ್ಲಿ ಅಪ್ಲೋಡ್ ಮಾಡಿ. ಒಂದು ಲಿಂಕ್ ಓಪನ್ ಆಗುತ್ತೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆ್ಯಪ್ನ ಡೌನ್ಲೋಡ್ ಮಾಡಿ, ಎಂಜಾಯ್ ಮಾಡಿ. ಓಕೆ, ಬಾಯ್.